ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣ ಸದ್ಯ ಕತ್ತೆ ಹರಾಜಿಗೆ ಬಂದಿದೆ. ಕತ್ತೆಗಳ ಹರಾಜು ಮಾಡೋದಕ್ಕೆ ಕೋರ್ಟ್ ಅನುಮತಿ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಇವತ್ತು ಕತ್ತೆಗಳ ಹರಾಜು ಮಾಡಲಿದ್ದಾರೆ. ಇದು ರಿಪಬ್ಲಿಕಾನದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನೀವು ನೋಡಿ. ಕೆಮ್ಮು, ನೆಗಡಿ, ಕಫಕ್ಕೆ ಕತ್ತೆ ಹಾಲು ಒಳ್ಳೆಯದು. ಬ್ಯೂಟಿ, ಕಾಸ್ಮೆಟಿಕ್ ವಸ್ತುಗಳಿಗೆ ಕತ್ತೆ ಹಾಲು ಬೇಕು. ಇದನ್ನೇ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿನ ಜೆನ್ನಿ ಮಿಲ್ಕ್ ಕಂಪನಿ ಬಂಡವಾಳ ಮಾಡಿಕೊಂಡಿತ್ತು. ರೈತರಿಗೆ 3 ಲಕ್ಷಕ್ಕೆ 3 ಕತ್ತೆ, 3 ಮರಿಯನ್ನ ಮಾರಾಟ ಮಾಡಿತ್ತು. ಬಳಿಕ ರೈತರಿಂದಲೇ 1 ಲೀಟರ್ ಕತ್ತೆ ಹಾಲನ್ನ 2800 ರೂಪಾಯಿಗೆ ಖರೀದಿಸ್ತೀವಿ ಅಂತ ಟೋಪಿ ಹಾಕಿ ತಗ್ಲಾಕೊಂಡಿತ್ತು. ಅದ್ಯಾವಾಗ ಮೋಸದ ಜಾಲ ಬಯಲಾಯಿತು, ಕಂಪನಿ ಮಾಲೀಕರು ರೈತರ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ರು. ರೈತರಿಗೆ ಮಾರಾಟ ಮಾಡಲು ತಂದಿದ್ದ ಕತ್ತೆಗಳನ್ನ ಹಾಗೆ ಬಿಟ್ಟು ಪರಾರಿಯಾಗಿದ್ರು. ಆದ್ರೆ ಶೆಡ್ನಲ್ಲಿರೋ ಕತ್ತೆಗಳ ಪಾಡು ಹರೋಹರವಾಗಿತ್ತು. ನೀರು ಮೇವಿಲ್ಲದೆ ಶೆಡ್ನಲ್ಲಿದ್ದ ಕೆಲ ಕತ್ತೆಗಳು ಕಿತ್ತಾಡಿಕೊಂಡು ಸಾವನ್ನಪ್ಪಿದ್ವು. ಇದೀಗ ಉಳಿದ ಕತ್ತೆಗಳಿಗೆ ಕೊನೆಗೂ ಬಂಧನದಿಂದ ಮುಕ್ತಿ ಸಿಕ್ಕಿದೆ. ಎಲ್ಲ ಕೊಬ್ಬು ಅಂತದ್ದು ಚೆನ್ನಾಗಿ ತಿಂತಾವ. ಇದನ್ನು ಮೆತ್ತ ನೂಲ ಸರ್ ಚೆನ್ನಾಗಿ ತಿಂತತಿ. ಇದು ನಾವು ಒಂದು ಸತಿ 5,000 ಹಾಕಿದ್ರು ಸರ್, ಇವತ್ತೊಂದು 5,000 ಹಾಕಿದ್ದಾರಂತೆ. 10,000 ಹಾಕಿದ್ದಾರೆ ಸರ್. ಅವರಿಗೆ ಮತ್ತು ಲೇಬರ್ ಪೇಮೆಂಟು ಇವು ಆಟದ್ದು ಒಂದು 3 ಆಳು ಹಾಕೊಂಬರಕ್ಕೆ ಹೋಗ್ತಾರೆ ಸರ್. 3 ಹುಡ್ರನ್ನ ಕರ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ. 3 ನಾವೊಂದು ಇಲ್ಲೊಂದು 3 ಇರ್ತೀವಿ, 6 ಜನ ನೋಡ್ಕೊಂತೀವಿ ಸರ್. ಕತ್ತೆಗಳನ್ನು ಹರಾಜು ಹಾಕಿದ ಸಿಐಡಿ. ಹರಾಜಿನಲ್ಲಿ ಮಾರಾಟವಾದ ಕತ್ತೆಗಳು ಸುರೇಶ್ 6,500 ಮೂರನೇ ಸಲ ಇಲ್ಲಿ ಮುಕ್ತಾಯಗೊಳಿಸ್ತೀವಿ. ಹರಾಜು ಪ್ರಕ್ರಿಯೆ ಮುಕ್ತಾಯಗೊಳಿಸ್ತೀವಿ. ಈಗ ಹೊಸಪೇಟೆಯ ಗಾಳೆಮ್ಮನ ಗುಡಿಯ ಜಮೀನಿನೊಂದರ ಶೆಡ್ನಲ್ಲಿದ್ದ ಜೆನ್ನಿ ಮಿಲ್ಕ್ ಕಂಪನಿಯ ಕತ್ತೆಗಳನ್ನ ಸಿಐಡಿ ಪೊಲೀಸರು ಹರಾಜು ಹಾಕಿದ್ರು. ಕಲಬುರಗಿ ವಿಭಾಗದ ಡಿವೈಎಸ್ಪಿ ಅಸ್ಲಾಂ ಭಾಷಾ ಕೋರ್ಟ್ ಆದೇಶದಂತೆ ಶುಕ್ರವಾರ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸಿದ್ರು. ಹರಾಜಿನಲ್ಲಿ ತಲಾ 6.5 ಸಾವಿರ ರೂಪಾಯಿಯಂತೆ ಒಟ್ಟು 42 ಕತ್ತೆಗಳು, 2 ಮರಿ ಕತ್ತೆಗಳು ಮಾರಾಟವಾದವು. ಒಟ್ಟು 2.75 ಲಕ್ಷ ರೂಪಾಯಿಗೆ 42 ಕತ್ತೆಗಳು ಹರಾಜಾದವು. ಸುರೇಶ್ 5,000 ನಿಮ್ಮ ಕಡೆ ಗಾದ್ಲಿಂಗಪ್ಪ, ಇನ್ನ ಇಬ್ರು 5.5 ಗಾದ್ಲಿಂಗಪ್ಪ. ಹರಾಜು ಪ್ರಕ್ರಿಯೆಯಲ್ಲಿ ಕೇವಲ 3 ಪಾಲ್ಗೊಂಡಿದ್ರು. ತುಮಕೂರಿನ ಶಿರಾದ ಪ್ರಹ್ಲಾ, ಆಂಧ್ರಪ್ರದೇಶದ ರಾಯದುರ್ಗದ ಸುರೇಶ್ ಮತ್ತು ಗುಳ್ಯಾನ ಗಾಂಧಿಲಿಂಗ ಎಂಬ 3 ಮಾತ್ರ ಭಾಗಿಯಾಗಿದ್ರು. ರಾಯದುರ್ಗದ ಸುರೇಶ್ ಎಂಬುವರು 6.5 ಸಾವಿರ ರೂಪಾಯಿ ಮೊತ್ತ ಕೂಗಿದ್ರು. ಇದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಯಾರೂ ಕೂಗದ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಲಾಯಿತು. 44 6.5 ಸಾವಿರ ತಗೊಂಡಿವಿ. ನಾವು ಮಡವಳ್ರು ಬಟ್ಟೆ ಹಾಕಮ್ಮಕ್ಕೆ ತಗೊಂಡ್ವಿ. ಗೊತ್ತೈತೆ ಸರ್, ಅದಕ್ಕೆ ಬಂದು ತಗೊಂಡ್ವಿ ಸರ್. ಒಂದು 25 ಸಾವಿರ ಹೊರಗೆ ಅದ್ರ ಜೊತೆಗೆ ತಗೊಂಡ್ವಿ ಸರ್. ಅಷ್ಟೇ. ಇವನ್ನ ಇವ್ಟ್ಲ ಗಿಡ ಹೊತ್ತಿಗೆ ತಗೊಂಡ್ವಿ ಸರ್. ಏನು ಮಾಡ್ತೀರಿ? ಒಂದು ಬಟ್ಟೆ ಏರಾಕ ನಾವು ಮಡವಳ್ರಿ ಸರ್. ಇದೇ ಕತ್ತೆಯನ್ನ ಜನರು ಲಕ್ಷ ಕೊಟ್ಟು ಖರೀದಿಸ್ತಾ ಇದ್ರು. ಆದರೆ ಈಗ ಅದೇ ಕತ್ತೆಗಳನ್ನ ಖರೀದಿಸಲು ಯಾರೂ ಮುಂದೆ ಬರಲಿಲ್ಲ. ಒಂದು ಯೂನಿಟ್ಗೆ 3 ಲಕ್ಷ ರೂಪಾಯಿ ಗಳಿಕೆ ಮಾರಾಟವಾಗುತ್ತಿದ್ದ ಕತ್ತೆಗಳು ಹರಾಜು ಪ್ರಕ್ರಿಯೆಯಲ್ಲಿ 42 ಕತ್ತೆಗಳು 2.75 ಲಕ್ಷ ರೂಪಾಯಿಗೆ ಬಿಕರಿಯಾಗಿದ್ದು ಎಲ್ಲರನ್ನ ಅಚ್ಚರಿಗೊಳಿಸಿದಂತೂ ಸತ್ಯ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣ ಸದ್ಯ ಕತ್ತೆ ಹರಾಜಿಗೆ ಬಂದಿದೆ. ಕತ್ತೆಗಳ ಹರಾಜು ಮಾಡೋದಕ್ಕೆ ಕೋರ್ಟ್ ಅನುಮತಿ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಇವತ್ತು ಕತ್ತೆಗಳ ಹರಾಜು ಮಾಡಲಿದ್ದಾರೆ. ಇದು ರಿಪಬ್ಲಿಕಾನದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನೀವು ನೋಡಿ. ಕೆಮ್ಮು, ನೆಗಡಿ, ಕಫಕ್ಕೆ ಕತ್ತೆ ಹಾಲು ಒಳ್ಳೆಯದು. ಬ್ಯೂಟಿ, ಕಾಸ್ಮೆಟಿಕ್ ವಸ್ತುಗಳಿಗೆ ಕತ್ತೆ ಹಾಲು ಬೇಕು. ಇದನ್ನೇ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿನ ಜೆನ್ನಿ ಮಿಲ್ಕ್ ಕಂಪನಿ ಬಂಡವಾಳ ಮಾಡಿಕೊಂಡಿತ್ತು. ರೈತರಿಗೆ 3 ಲಕ್ಷಕ್ಕೆ 3 ಕತ್ತೆ, 3 ಮರಿಯನ್ನ ಮಾರಾಟ ಮಾಡಿತ್ತು. ಬಳಿಕ ರೈತರಿಂದಲೇ 1 ಲೀಟರ್ ಕತ್ತೆ ಹಾಲನ್ನ 2800 ರೂಪಾಯಿಗೆ ಖರೀದಿಸ್ತೀವಿ ಅಂತ ಟೋಪಿ ಹಾಕಿ ತಗ್ಲಾಕೊಂಡಿತ್ತು. ಅದ್ಯಾವಾಗ ಮೋಸದ ಜಾಲ ಬಯಲಾಯಿತು, ಕಂಪನಿ ಮಾಲೀಕರು ರೈತರ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ರು. ರೈತರಿಗೆ ಮಾರಾಟ ಮಾಡಲು ತಂದಿದ್ದ ಕತ್ತೆಗಳನ್ನ ಹಾಗೆ ಬಿಟ್ಟು ಪರಾರಿಯಾಗಿದ್ರು. ಆದ್ರೆ ಶೆಡ್ನಲ್ಲಿರೋ ಕತ್ತೆಗಳ ಪಾಡು ಹರೋಹರವಾಗಿತ್ತು. ನೀರು ಮೇವಿಲ್ಲದೆ ಶೆಡ್ನಲ್ಲಿದ್ದ ಕೆಲ ಕತ್ತೆಗಳು ಕಿತ್ತಾಡಿಕೊಂಡು ಸಾವನ್ನಪ್ಪಿದ್ವು. ಇದೀಗ ಉಳಿದ ಕತ್ತೆಗಳಿಗೆ ಕೊನೆಗೂ ಬಂಧನದಿಂದ ಮುಕ್ತಿ ಸಿಕ್ಕಿದೆ. ಎಲ್ಲ ಕೊಬ್ಬು ಅಂತದ್ದು ಚೆನ್ನಾಗಿ ತಿಂತಾವ. ಇದನ್ನು ಮೆತ್ತ ನೂಲ ಸರ್ ಚೆನ್ನಾಗಿ ತಿಂತತಿ. ಇದು ನಾವು ಒಂದು ಸತಿ 5,000 ಹಾಕಿದ್ರು ಸರ್, ಇವತ್ತೊಂದು 5,000 ಹಾಕಿದ್ದಾರಂತೆ.
10,000 ಹಾಕಿದ್ದಾರೆ ಸರ್. ಅವರಿಗೆ ಮತ್ತು ಲೇಬರ್ ಪೇಮೆಂಟು ಇವು ಆಟದ್ದು ಒಂದು 3 ಆಳು ಹಾಕ್ಕೊಂಬರಕ್ಕೆ ಹೋಗ್ತಾರೆ ಸರ್. 3 ಹುಡ್ರನ್ನ ಕರ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ. 3 ನಾವೊಂದು ಇಲ್ಲೊಂದು 3 ಇರ್ತೀವಿ, 6 ಜನ ನೋಡ್ಕೊಂತೀವಿ ಸರ್. ಕತ್ತೆಗಳನ್ನ ಹರಾಜು ಹಾಕಿದ ಸಿಐಡಿ. ಹರಾಜಿನಲ್ಲಿ ಮಾರಾಟವಾದ ಕತ್ತೆಗಳು. ಸುರೇಶ್ 6,500 ಮೂರನೇ ಸಲ ಇಲ್ಲಿ ಮುಕ್ತಾಯಗೊಳಿಸ್ತೀವಿ. ಹರಾಜು ಪ್ರಕ್ರಿಯೆ ಮುಕ್ತಾಯಗೊಳಿಸ್ತೀವಿ. ಈಗ ಹೊಸಪೇಟೆಯ ಗಾಳೆಮ್ಮನ ಗುಡಿಯ ಜಮೀನಿನೊಂದರ ಶೆಡ್ನಲ್ಲಿದ್ದ ಜೆನ್ನಿ ಮಿಲ್ ಕಂಪನಿಯ ಕತ್ತೆಗಳನ್ನ ಸಿಐಡಿ ಪೊಲೀಸರು ಹರಾಜು ಹಾಕಿದ್ರು. ಕಲಬುರಗಿ ವಿಭಾಗದ ಡಿವೈಎಸ್ಪಿ ಅಸ್ಲಾಂ ಭಾಷಾ ಕೋರ್ಟ್ ಆದೇಶದಂತೆ ಶುಕ್ರವಾರ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸಿದ್ರು. ಹರಾಜಿನಲ್ಲಿ ತಲಾ 6.5 ಸಾವಿರ ರೂಪಾಯಿಯಂತೆ ಒಟ್ಟು 42 ಕತ್ತೆಗಳು, 2 ಮರಿ ಕತ್ತೆಗಳು ಮಾರಾಟವಾದವು. ಒಟ್ಟು 2.75 ಲಕ್ಷ ರೂಪಾಯಿಗೆ 42 ಕತ್ತೆಗಳು ಹರಾಜಾದವು. ಸುರೇಶ್ 5,000 ನಿಮ್ಮ ಕಡೆ ಗಾದ್ಲಿಂಗಪ್ಪ ಇನ್ನು ಇಬ್ರು 5.5 ಗಾದ್ಲಿಂಗಪ್ಪ. ಹಾಂ ಓಕೆ. ಹರಾಜು ಪ್ರಕ್ರಿಯೆಯಲ್ಲಿ ಕೇವಲ 3 ಪಾಲ್ಗೊಂಡಿದ್ರು. ತುಮಕೂರಿನ ಶಿರಾದ ಪ್ರಹ್ಲಾ, ಆಂಧ್ರಪ್ರದೇಶದ ರಾಯದುರ್ಗದ ಸುರೇಶ್ ಮತ್ತು ಗುಳ್ಯಾನ ಗಾಂಧಿಲಿಂಗ ಎಂಬ 3 ಮಾತ್ರ ಭಾಗಿಯಾಗಿದ್ರು. ರಾಯದುರ್ಗದ ಸುರೇಶ್ ಎಂಬುವರು 6.5 ಸಾವಿರ ರೂಪಾಯಿ ಮೊತ್ತ ಕೂಗಿದ್ರು. ಇದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಯಾರೂ ಕೂಗದ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಲಾಯಿತು. 44 6.5 ಸಾವಿರ ತಗೊಂಡಿವಿ. ನಾವು ಮಡವಳ್ರು ಬಟ್ಟೆ ಹಾಕಮ್ಮಕ್ಕೆ ತಗೊಂಡ್ವಿ. ಗೊತ್ತೈತೆ ಸರ್, ಅದಕ್ಕೆ ಬಂದು ತಗೊಂಡ್ವಿ ಸರ್. ಒಂದು 25 ಸಾವಿರ ಹೊರಗ ಅದ್ರ ಜೊತೆ ತಗೊಂಡ್ವಿ ಸರ್ ಅಷ್ಟೇ. ಈಗ ಇವನ್ನ ಇವ್ಟ್ಲ ಗಿಡ ಹೊತ್ತಿಗೆ ತಗೊಂಡ್ವಿ ಸರ್. ಏನು ಮಾಡ್ತೀರಿ ಇವನ್ನ? ಬಟ್ಟೆ ಏರಾಕ ನಾವು ಮಡವಳ್ರಿ ಸರ್. ಇದೇ ಕತ್ತೆಯನ್ನ ಜನರು ಲಕ್ಷ ಕೊಟ್ಟು ಖರೀದಿಸ್ತಾ ಇದ್ರು. ಆದರೆ ಈಗ ಅದೇ ಕತ್ತೆಗಳನ್ನ ಖರೀದಿಸಲು ಯಾರೂ ಮುಂದೆ ಬರಲಿಲ್ಲ. ಒಂದು ಯೂನಿಟ್ಗೆ 3 ಲಕ್ಷ ರೂಪಾಯಿ ಗಳಿಕೆ ಮಾರಾಟವಾಗುತ್ತಿದ್ದ ಕತ್ತೆಗಳು ಹರಾಜು ಪ್ರಕ್ರಿಯೆಯಲ್ಲಿ 42 ಕತ್ತೆಗಳು 2.75 ಲಕ್ಷ ರೂಪಾಯಿಗೆ ಬಿಕರಿಯಾಗಿದ್ದು ಎಲ್ಲರನ್ನ ಅಚ್ಚರಿಗೊಳಿಸಿದಂತೂ ಸತ್ಯ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ವಂಚನೆ ಪ್ರಕರಣ ಸದ್ಯ ಕತ್ತೆ ಹರಾಜಿಗೆ ಬಂದಿದೆ. ಕತ್ತೆಗಳ ಹರಾಜು ಮಾಡೋದಕ್ಕೆ ಕೋರ್ಟ್ ಅನುಮತಿ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಇವತ್ತು ಕತ್ತೆಗಳ ಹರಾಜು ಮಾಡಲಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ, ನೀವು ನೋಡಿ. ಕೆಮ್ಮು, ನೆಗಡಿ, ಕಫಕ್ಕೆ ಕತ್ತೆ ಹಾಲು ಒಳ್ಳೆಯದು. ಬ್ಯೂಟಿ, ಕಾಸ್ಮೆಟಿಕ್ ವಸ್ತುಗಳಿಗೆ ಕತ್ತೆ ಹಾಲು ಬೇಕು. ಇದನ್ನೇ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿನ ಜೆನ್ನಿ ಮಿಲ್ ಕಂಪನಿ ಬಂಡವಾಳ ಮಾಡಿಕೊಂಡಿತ್ತು. ರೈತರಿಗೆ 3 ಲಕ್ಷಕ್ಕೆ 3 ಕತ್ತೆ, 3 ಮರಿಯನ್ನ ಮಾರಾಟ ಮಾಡಿತ್ತು. ಬಳಿಕ ರೈತರಿಂದಲೇ 1 ಲೀಟರ್ ಕತ್ತೆ ಹಾಲನ್ನ 2,800 ರೂಪಾಯಿಗೆ ಖರೀದಿಸ್ತೀವಿ ಅಂತ ಟೋಪಿ ಹಾಕಿ ತಗ್ಲಾಕೊಂಡಿತ್ತು. ಅದ್ಯಾವಾಗ ಮೋಸದ ಜಾಲ ಬಯಲಾಯಿತೋ ಕಂಪನಿ ಮಾಲೀಕರು ರೈತರ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ರು. ರೈತರಿಗೆ ಮಾರಾಟ ಮಾಡಲು ತಂದಿದ್ದ ಕತ್ತೆಗಳನ್ನ ಹಾಗೆ ಬಿಟ್ಟು ಪರಾರಿಯಾಗಿದ್ರು. ಆದರೆ ಶೆಡ್ನಲ್ಲಿರೋ ಕತ್ತೆಗಳ ಪಾಡು ಹರೋಹರವಾಗಿತ್ತು. ನೀರು ಮೇವಿಲ್ಲದೆ ಶೆಡ್ನಲ್ಲಿದ್ದ ಕೆಲ ಕತ್ತೆಗಳು ಕಿತ್ತಾಡಿಕೊಂಡು ಸಾವನ್ನಪ್ಪಿದ್ವು. ಇದೀಗ ಉಳಿದ ಕತ್ತೆಗಳಿಗೆ ಕೊನೆಗೂ ಬಂಧನದಿಂದ ಮುಕ್ತಿ ಸಿಕ್ಕಿದೆ. ಎಲ್ಲ ಕೊಬ್ಬು ಅಂಥದ್ದು ಚೆನ್ನಾಗಿ ತಿಂತಾವ. ಇದನ್ನು ಮೆತ್ತ ನೂಲ ಸರ್, ಚೆನ್ನಾಗಿ ತಿಂತತಿ. ಇದು ನಾವು ಒಂದು ಸತಿ 5,000 ಹಾಕಿದ್ರು ಸರ್, ಇವತ್ತೊಂದು 5,000 ಹಾಕಿದ್ದಾರಂತೆ. ಹಾಂ, 10,000 ಹಾಕಿದ್ದಾರೆ ಸರ್. ಅವರಿಗೆ ಮತ್ತು ಲೇಬರ್ ಪೇಮೆಂಟು ಇವು ಆಟದ್ದು ಒಂದು 3 ಆಳು ಹಾಕ್ಕೊಂಬರಕ್ಕೆ ಹೋಗ್ತಾರೆ ಸರ್. 3 ಹುಡ್ರನ್ನ ಕರ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ. 3 ನಾವೊಂದು ಇಲ್ಲೊಂದು 3 ಇರ್ತೀವಿ, 6 ಜನ ನೋಡ್ಕೊಂತೀವಿ ಸರ್. ಕತ್ತೆಗಳನ್ನ ಹರಾಜು ಹಾಕಿದ ಸಿಐಡಿ. ಹರಾಜಿನಲ್ಲಿ ಮಾರಾಟವಾದ ಕತ್ತೆಗಳು. ಸುರೇಶ್ 6,500 ಮೂರನೇ ಸಲ ಇಲ್ಲಿ ಮುಕ್ತಾಯಗೊಳಿಸ್ತೀವಿ. ಹರಾಜು ಪ್ರಕ್ರಿಯೆ ಮುಕ್ತಾಯಗೊಳಿಸ್ತೀವಿ. ಈಗ ಹೊಸಪೇಟೆಯ ಗಾಳೆಮ್ಮನ ಗುಡಿಯ ಜಮೀನಿನೊಂದರ ಶೆಡ್ನಲ್ಲಿದ್ದ ಜೆನ್ನಿ ಮಿಲ್ ಕಂಪನಿಯ ಕತ್ತೆಗಳನ್ನ ಸಿಐಡಿ ಪೊಲೀಸರು ಹರಾಜು ಹಾಕಿದ್ರು. ಕಲಬುರಗಿ ವಿಭಾಗದ ಡಿವೈಎಸ್ಪಿ ಅಸ್ಲಾಂ ಭಾಷಾ ಕೋರ್ಟ್ ಆದೇಶದಂತೆ ಶುಕ್ರವಾರ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸಿದ್ರು. ಹರಾಜಿನಲ್ಲಿ ತಲಾ 6.5 ಸಾವಿರ ರೂಪಾಯಿಯಂತೆ ಒಟ್ಟು 42 ಕತ್ತೆಗಳು, 2 ಮರಿ ಕತ್ತೆಗಳು ಮಾರಾಟವಾದವು. ಒಟ್ಟು 2.75 ಲಕ್ಷ ರೂಪಾಯಿಗೆ 42 ಕತ್ತೆಗಳು ಹರಾಜಾದವು. ಸುರೇಶ್ 5,000 ನಿಮ್ಮ ಕಡೆ ಗಾದ್ಲಿಂಗಪ್ಪ ಇನ್ನು ಇಬ್ರು 5.5 ಗಾದ್ಲಿಂಗಪ್ಪ. ಹಾಂ ಓಕೆ.
ಹರಾಜು ಪ್ರಕ್ರಿಯೆಯಲ್ಲಿ ಕೇವಲ 3 ಪಾಲ್ಗೊಂಡಿದ್ರು. ತುಮಕೂರಿನ ಶಿರಾದ ಪ್ರಹ್ಲಾದ್, ಆಂಧ್ರಪ್ರದೇಶದ ರಾಯದುರ್ಗದ ಸುರೇಶ್ ಮತ್ತು ಗುಳ್ಯಾನ ಗಾಂಧಿಲಿಂಗ ಎಂಬ 3 ಮಾತ್ರ ಭಾಗಿಯಾಗಿದ್ರು. ರಾಯದುರ್ಗದ ಸುರೇಶ್ ಎಂಬುವರು 6.5 ಸಾವಿರ ರೂಪಾಯಿ ಮೊತ್ತ ಕೂಗಿದ್ರು. ಇದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಯಾರೂ ಕೂಗದ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಲಾಯಿತು. 44 6.5 ಸಾವಿರ ತಗೊಂಡಿವಿ. ನಾವು ಮಡವಳ್ರು ಬಟ್ಟೆ ಹಾಕಮ್ಮಕ್ಕೆ ತಗೊಂಡ್ವಿ. ಗೊತ್ತೈತೆ ಸರ್, ಅದಕ್ಕೆ ಬಂದು ತಗೊಂಡ್ವಿ ಸರ್. ಒಂದು 25 ಸಾವಿರ ಹೊರಗೆ ಅದ್ರ ಜೊತೆ ತಗೊಂಡ್ವಿ ಸರ್ ಅಷ್ಟೇ. ಈಗ ಇವನ್ನ ಇವ್ಟ್ಲ ಗಿಡ ಹೊತ್ತಿಗೆ ತಗೊಂಡ್ವಿ ಸರ್. ಏನು ಮಾಡ್ತೀರಿ ಒಂದು ಬಟ್ಟೆ ಏರಾಕ ನಾವು ಮಡವಳ್ರಿ ಸರ್. ಇದೇ ಕತ್ತೆಯನ್ನ ಜನರು ಲಕ್ಷ ಕೊಟ್ಟು ಖರೀದಿಸ್ತಾ ಇದ್ರು. ಆದರೆ ಈಗ ಅದೇ ಕತ್ತೆಗಳನ್ನ ಖರೀದಿಸಲು ಯಾರೂ ಮುಂದೆ ಬರಲಿಲ್ಲ. ಒಂದು ಯೂನಿಟ್ಗೆ 3 ಲಕ್ಷ ರೂಪಾಯಿ ಗಳಿಕೆ ಮಾರಾಟವಾಗುತ್ತಿದ್ದ ಕತ್ತೆಗಳು ಹರಾಜು ಪ್ರಕ್ರಿಯೆಯಲ್ಲಿ 42 ಕತ್ತೆಗಳು 2.75 ಲಕ್ಷ ರೂಪಾಯಿಗೆ ಬಿಕರಿಯಾಗಿದ್ದು ಎಲ್ಲರನ್ನ ಅಚ್ಚರಿಗೊಳಿಸಿದಂತೂ ಸತ್ಯ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.